ಹಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇದು ವಿಡಿಯೋನಾಗ ನಾವು ನೋಡೋಣ ಇಂಪಾರ್ಟೆನ್ಸ್ ಆಫ್ ಸ್ಟ್ರಾಟಜಿಕ್ ಪ್ಲಾನಿಂಗ್, ಕಾರ್ಯತಂತ್ರದ ಯೋಜನೆ ಪ್ರಾಮುಖ್ಯತೆಗಳು. ಫಸ್ಟ್ ನಾನು ಕಾರ್ಯತಂತ್ರದ ಯೋಜನೆ ಸಿಂಪಲ್ ಮೀನಿಂಗ್ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಕಾರ್ಯತಂತ್ರದ ಯೋಜನೆ ಒಂದು ಪ್ರಕಾರದ ಯೋಜನೆ, ಅದು ಯೋಜನೆ ಫೋರ್ ಪ್ರಕಾರದ ಇದು ಒಂದು ಪ್ರಕಾರದ ಕಾರ್ಯತಂತ್ರದ ಯೋಜನೆ. ನಾನು ಅದು ಯೋಜನೆ ಪ್ರಕಾರ ವಿಡಿಯೋ ಎಕ್ಸ್ಪ್ಲೇನ್ ಮಾಡಿದೆ, ಅದು ಚೆನ್ನಾಗದ, ಹೋಗಿ ನೋಡ್ಕೋರಿ. ಕಾರ್ಯತಂತ್ರ ಯೋಜನೆ ಯಾಕೆ ಮಾಡ್ದೆ ಕಂಪನಿದಾಗ ದೀರ್ಘಾವಧಿಯ ಗುರಿಗಳನ್ನು ಲಾಂಗ್ ಟರ್ಮ್ ಗೋಲ್ಸ್ ಅಚೀವ್ ಮಾಡ್ಲಿಕ್ಕೆ ಕಾರ್ಯತಂತ್ರ ಯೋಜನೆ ಮಾಡ್ತಾರೆ. ಫಾರ್ 2 ಇಯರ್ಸ್ಲಿಂದ 10 ಇಯರ್ಸ್ನ ಗುರಿಗಳನ್ನು ಅಚೀವ್ ಮಾಡ್ಲಿಕ್ಕೆ ಕಾರ್ಯತಂತ್ರ ಯೋಜನೆ ಮಾಡ್ತಾರೆ. ಡಿಟೇಲ್ ವೀಡಿಯೋನ ಎಕ್ಸ್ಪ್ಲೇನ್ ಮಾಡಿದೆ, ಅದು ಚಾನಲ್ನಾಗದ, ಹೋಗಿ ನೋಡ್ಕೊರಿ. ನಡ್ರಿ ಈಗ ಇಂಪಾರ್ಟೆನ್ಸ್ ನೋಡೋಣ. ಫಸ್ಟ್ ಅದ ಫೈನಾನ್ಷಿಯಲ್ ಬೆನಿಫಿಟ್. ಕಂಪನಿಗೆ ಆರ್ಥವಾಗಿ ಲಾಭವಾಗುತ್ತದೆ. Firms that make strategic plans have better sales, lower costs and higher profits. ಕಂಪನಿಯ ಕಾರ್ಯತಂತ್ರದ ಯೋಜನೆಯನ್ನು ಮಾಡುವ ಕಂಪನಿಯು ಉತ್ತಮ ಮಾರಾಟವನ್ನು ಹೊಂದಿದೆ. ಮಾರಾಟ ಮಾಡಲು ಕಡಿಮೆ ವೆಚ್ಚವಾಗುತ್ತದೆ ಮತ್ತು ಹೆಚ್ಚು ಲಾಭವನ್ನು ಆಗುತ್ತದೆ. Firms have financial benefits if they make strategic plan. ಕಾರ್ಯತಂತ್ರದ ಯೋಜನೆ ಅಂದರೆ ದೀರ್ಘಾವಧಿಯ ಯೋಜನೆ ಮಾಡಿದರೆ ಕಂಪನಿಗೆ ಲಾಭವಾಗುತ್ತದೆ. ಸೊ ಅದೇ ಹೇಳುತ್ತಿದ್ದು, ಕಾರ್ಯತಂತ್ರ ಯೋಜನೆ ಮಾಡುವ ಕಂಪನಿಯು ಉತ್ತಮ ಮಾರಾಟವನ್ನು ಹೊಂದಿದೆ. ಮಾರಾಟ ಮಾಡಲು ಕಡಿಮೆ ವೆಚ್ಚವಾಗುತ್ತದೆ ಮತ್ತು ಹೆಚ್ಚು ಲಾಭವನ್ನು ಆಗುತ್ತದೆ. ಕಾರ್ಯತಂತ್ರ ಯೋಜನೆ ಅಂದರೆ ದೀರ್ಘಾವಧಿಯ ಯೋಜನೆ ಮಾಡಿದರೆ ಕಂಪನಿಗೆ ಲಾಭವಾಗುತ್ತದೆ. ಸೆಕೆಂಡ್ ನೋಡೋಣ ನೋಡ್ರಿ. ಸೆಕೆಂಡ್ ಅದ ಗೈಡ್ ಟು ಆರ್ಗನೈಸೇಷನಲ್ ಆ್ಯಕ್ಟಿವಿಟೀಸ್. ಈ ಮಾರ್ಗದರ್ಶಿ ಮಾಡ್ಲಿಕ್ಕೆ ಸಹಾಯ ಮಾಡುತ್ತದೆ. ಸ್ಟ್ರಾಟಜಿಕ್ ಪ್ಲಾನಿಂಗ್ ಗೈಡ್ಸ್ ಮೆಂಬರ್ಸ್ ಟುವರ್ಡ್ಸ್ ಆರ್ಗನೈಸೇಷನ್ ಗೋಲ್ಸ್. ಕಾರ್ಯತಂತ್ರದ ಯೋಜನೆಯು ಕಂಪನಿಯ ಗುರಿಗಳನ್ನು ಸಾಧಿಸಲು ಸದಸ್ಯರಿಗೆ ಮಾರ್ಗದರ್ಶನ ನೀಡುತ್ತದೆ. ಇಟ್ ಯೂನಿಫೈಸ್ ಆರ್ಗನೈಸೇಷನಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಎಫರ್ಟ್ಸ್ ಟುವರ್ಡ್ಸ್ ದ ಲಾಂಗ್ ಟರ್ಮ್ ಗೋಲ್ಸ್. ಇದು ಕಂಪನಿಯನ್ನು ಸಮಾನ್ಯದಲ್ಲಿ ತರುತ್ತದೆ ಮತ್ತು ದೀರ್ಘಾವಧಿಯ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಇಟ್ ಗೈಡ್ಸ್ ಮೆಂಬರ್ಸ್ ಟು ಬಿಕಮ್ ವಾಟ್ ದೇ ವಾಂಟ್ ಟು ಬಿಕಮ್ ಆ್ಯಂಡ್ ಡೂ ವಾಟ್ ದೇ ವಾಂಟ್ ಟು ಡೂ. ಕಂಪನಿಯ ಸದಸ್ಯರಿಗೆ ಅವರು ಏನು ಮಾಡಲು ಬಯಸುತ್ತಾರೆ ಎಂಬುದನ್ನು ಮಾಡಲು ಇದು ಸಹಾಯ ಮಾಡುತ್ತದೆ. ಸೊ ಅದೇ ಹೇಳುತ್ತದೆ ಸೆಕೆಂಡ್ ಇಂಪಾರ್ಟೆನ್ಸ್ನಾಗು ಈ ಮಾರ್ಗದರ್ಶಿ ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ. ಹೆಂಗೆ ಕಾರ್ಯತಂತ್ರ ಯೋಜನೆಯು ಕಂಪನಿಯ ಗುರಿಗಳನ್ನು ಸಾಧಿಸಲು ಸದಸ್ಯರಿಗೆ ಮಾರ್ಗದರ್ಶನ ನೀಡುತ್ತದೆ. ಇದು ಕಂಪನಿಯನ್ನು ಸಾಮಾನ್ಯದಲ್ಲಿ ತರುತ್ತದೆ ಮತ್ತು ದೀರ್ಘಾವಧಿಯ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಕಂಪನಿಯ ಸದಸ್ಯರಿಗೆ ಅವರು ಏನು ಮಾಡಲು ಬಯಸುತ್ತಾರೆ ಎಂಬುದನ್ನು ಮಾಡಲು ಇದು ಸಹಾಯ ಮಾಡುತ್ತದೆ. ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ನೋಡೋಣ ನೋಡ್ರಿ. ಥರ್ಡ್ ಅದ ಕಾಂಪಿಟೇಟಿವ್ ಅಡ್ವಾಂಟೇಜ್. ಕಾರ್ಯತಂತ್ರ ಯೋಜನೆಯು ಸ್ಪರ್ಧೆಯಲ್ಲಿ ಸಹಾಯ ಮಾಡುತ್ತದೆ. In the world of globalization, firms which have competitive advantages capture the market and excel in financial performance. ಅವಗತೀಕರಣ. ಇಂದಿನ ಯುಗದಲ್ಲಿ ಸ್ಪರ್ಧಾತ್ಮಕ ಪ್ರಯೋಜನವನ್ನು ಹೊಂದಿರುವ ಕಂಪನಿಯು ಮಾರುಕಟ್ಟೆಯನ್ನು ವಶಪಡಿಸಿಕೊಳ್ಳಬಹುದು, ಅಂದರೆ ಲಾಭವನ್ನು ಹೆಚ್ಚಿಸಬಹುದು. This is possible if they foresee the future. Future can be predicted through strategic planning. ನೀವು ಭವಿಷ್ಯವನ್ನು ನಿರೀಕ್ಷಿಸಿದಾಗ ಮಾತ್ರ ಇದು ಸಾಧ್ಯ ಮತ್ತು ಭವಿಷ್ಯದ ಊಹಿಸುವುದು ಕಾರ್ಯತಂತ್ರ ಯೋಜನೆಯ ಮೂಲಕ ಮಾಡಲಾಗುತ್ತದೆ. ಇಟ್ ಎನೇಬಲ್ಸ್ ಮ್ಯಾನೇಜರ್ಸ್ ಟು ಆಂಟಿಸಿಪೇಟ್ ಪ್ರಾಬ್ಲಮ್ಸ್ ಬಿಫೋರ್ ದೇ ಅರೈಸ್ ಆ್ಯಂಡ್ ಸಾಲ್ವ್ ದೆಮ್ ಬಿಫೋರ್ ದೇ ಬಿಕಮ್ ವರ್ಸ್. ಇದು ಸಮಸ್ಯೆ ಸಂಭಿಸುವ ಮೊದಲ ಮ್ಯಾನೇಜರನ್ನು ಎಚ್ಚರಿಸುತ್ತದೆ ಮತ್ತು ಅದು ದೊಡ್ಡದಾಗುವ ಮೊದಲ ಅದನ್ನು ಪರಿಹರಿಸುತ್ತದೆ. ಕಾಂಪಿಟೇಟಿವ್ ಅಡ್ವಾಂಟೇಜ್. ಫೋರ್ತ್ ನೋಡೋಣ ಮಾಡಿ. ಫೋರ್ತ್ ಅದ ಮಿನಿಮೈಸಸ್ ರಿಸ್ಕ್. ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸ್ಟ್ರಾಟಜಿಕ್ ಪ್ಲಾನಿಂಗ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಟು ಅಕ್ಸೆಸ್ ರಿಸ್ಕ್ ಆ್ಯಂಡ್ ಫ್ರೇಮ್ ಸ್ಟ್ರಾಟಜೀಸ್ ಟು ಮಿನಿಮೈಸ್ ರಿಸ್ಕ್ ಆ್ಯಂಡ್ ಇನ್ವೆಸ್ಟ್ ಇನ್ ಸೇಫ್ ಬಿಸ್ನೆಸ್ ಆಪರ್ಚುನಿಟೀಸ್. ಕಾರ್ಯತಂತ್ರದ ಯೋಜನೆಯು ಅಪಾಯದ ಮಾಹಿತಿಯನ್ನು ಒದಗಿಸಲು ಸಹಾಯ ಮಾಡುತ್ತದೆ ಮತ್ತು ಅಪಾಯದ ಮೇಲೆ ಕೆಲಸ ಮಾಡಲು ತಂತ್ರಗಳನ್ನು ರಚಿಸುತ್ತದೆ ಮತ್ತು ಸಂರಕ್ಷಿತ ವ್ಯಾಪಾರ ಅವಕಾಶಗಳಲ್ಲಿ ಹೂಡಿಕೆ ಮಾಡಲು ಸಹಾಯ ಮಾಡುತ್ತದೆ. Chances of making mistakes and choosing wrong objectives and strategies thus get reduced. ಇದರ ಸಹಾಯದಿಂದ ತಪ್ಪುಗಳನ್ನು ಮಾಡಲು ಮತ್ತು ತಪ್ಪು ತಂತ್ರಗಳನ್ನು ರಚಿಸಲು ಕಡಿಮೆ ಆಗ್ತದೆ. ಇದು ಫೋರ್ತ್ ಇಂಪಾರ್ಟೆನ್ಸ್. ನೋಡ್ರಿ ಫಿಫ್ತ್ ನೋಡೋಣ. ಫಿಫ್ತ್ ಅದ ಬೆನಿಫಿಷಿಯಲ್ ಫಾರ್ ಕಂಪನೀಸ್ ವಿತ್ ಲಾಂಗ್ ಗೆಸ್ಟೇಷನ್ ಗ್ಯಾಪ್. ದೀರ್ಘ ಗರ್ಭಾವಸ್ಥೆಯ ಅಂತರದಿಂದ ದಂಪತಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ. ದ ಟೈಮ್ ಗ್ಯಾಪ್ between investment decisions and income generation from those investments is called
ಗೆಸ್ಟೇಷನ್ ಪೀರಿಯಡ್. ಹೂಡಿಕೆ ಮಾಡುವುದರಿಂದ ಹಿಡಿದು ಲಾಭ ಗಳಿಸುವ ಅವಧಿಯವರೆಗೆ ಗೆಸ್ಟೇಷನ್ ಪೀರಿಯಡ್ या गर्भावस्थೆಯ ಅವಧಿ ಅಂತ ಅಂತಾರೆ. ಡ್ಯೂರಿಂಗ್ ದಿಸ್ ಪೀರಿಯಡ್ ಚೇಂಜಸ್ ಇನ್ ಟೆಕ್ನಾಲಜಿಕಲ್ ಆರ್ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಕ್ಯಾನ್ ಡಿಸ್ಟರ್ಬ್ ಇಂಪ್ಲಿಮೆಂಟೇಷನ್ ಆಫ್ ಡಿಸಿಷನ್ಸ್ ಆ್ಯಂಡ್ ಪ್ಲ್ಯಾನ್ಸ್ ಮೇ ದೇರ್ ಫೋರ್ ಫೇಲ್. ಈ ಅವಧಿಯಲ್ಲಿ ತಂತ್ರಜ್ಞಾನ ಅಥವಾ ರಾಜಕೀಯ ಬದಲಾವಣೆಗಳ ಮೇಲೆ ಪರಿಣಾಮ ಬೀರುತ್ತದೆ ಅಥವಾ ಹಾರಾಡುತ್ತದೆ. ಸ್ಟ್ರಾಟಜಿಕ್ ಪ್ಲಾನಿಂಗ್ ಡಿಸ್ಕೌಂಟ್ಸ್ ಫ್ಯೂಚರ್ ಎನೇಬಲ್ಸ್ ಮ್ಯಾನೇಜರ್ಸ್ ಟು ಫೇಸ್ ಥ್ರೆಟ್ಸ್ ಆ್ಯಂಡ್ ಆಪರ್ಚುನಿಟೀಸ್. ಕಾರ್ಯತಂತ್ರದ ಯೋಜನೆಯು ಭವಿಷ್ಯವನ್ನು ನಿರೀಕ್ಷಿಸುತ್ತದೆ ಮತ್ತು ಮ್ಯಾನೇಜರ್ಗ ಬೆದರಿಕೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ಸಿಕ್ಸ್ತ್ ಪ್ರಮೋಟ್ಸ್ ಮೋಟಿವೇಶನ್ಸ್ ಆ್ಯಂಡ್ ಇನೋವೇಷನ್. ಪ್ರೇರಣೆ ಮತ್ತು ನಾವೀನ್ಯತೆಯನ್ನು ಉತ್ತೇಜಿಸುತ್ತದೆ. ಸ್ಟ್ರಾಟಜಿಕ್ ಪ್ಲಾನಿಂಗ್ ಇನ್ವಾಲ್ವ್ಸ್ ಮ್ಯಾನೇಜರ್ಸ್ ಅಟ್ ಟಾಪ್ ಲೆವೆಲ್ಸ್. ಉನ್ನತ ಮಟ್ಟದ ಮ್ಯಾನೇಜರ್ ಅವರು ಕಾರ್ಯತಂತ್ರದ ಯೋಜನೆ ಮಾಡುತ್ತಾರೆ. ದೇ ಆರ್ ನಾಟ್ ಓನ್ಲಿ ಕಮಿಟೆಡ್ ಟು ಆಬ್ಜೆಕ್ಟಿವ್ಸ್ ಆ್ಯಂಡ್ ಸ್ಟ್ರಾಟಜಿಕ್ಸ್ ಬಟ್ ಆಲ್ಸೋ ಥಿಂಕ್ಸ್ ಆಫ್ ನ್ಯೂ ಐಡಿಯಾಸ್ ಫಾರ್ ಇಂಪ್ಲಿಮೆಂಟಿಂಗ್ ಆಫ್ ಸ್ಟ್ರಾಟಜೀಸ್. ಇದು ಖಾಲಿ ಉದ್ದೇಶಗಳನ್ನು ಸಾಧಿಸಲು ಬಗ್ಗೆ ಯೋಜಿಸುವುದಿಲ್ಲ, ಆದರೆ ಹೊಸ ಆಲೋಚನೆಗಳನ್ನು ಕಾರ್ಯತಂತ್ರಗಳ ಮೂಲಕ ಕಾರ್ಯಗತಗೊಳಿಸಲು ಯೋಜಿಸುತ್ತದೆ. ದಿಸ್ ಪ್ರಮೋಟ್ಸ್ ಮೋಟಿವೇಶನ್ ಆ್ಯಂಡ್ ಇನೋವೇಷನ್. ಇದು ಪ್ರೇರಣೆ ಮತ್ತು ನಾವೀನ್ಯತೆಯನ್ನು ಉತ್ತೇಜಿಸುತ್ತದೆ. ಲಾಸ್ಟ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಉತ್ಪಾದಿಸಲು ಕಡಿಮೆ ಸಂಪನ್ಮೂಲಗಳನ್ನು ಬಳಸಲು ಸಹಾಯ ಮಾಡುತ್ತದೆ. ಸ್ಟ್ರಾಟಜಿಕ್ ಪ್ಲಾನಿಂಗ್ ಮೇಕ್ಸ್ ಬೆಸ್ಟ್ ಯೂಸ್ ಆಫ್ ರಿಸೋರ್ಸಸ್ ಟು ಅಚೀವ್ ಮ್ಯಾಕ್ಸಿಮಮ್ ಔಟ್ಪುಟ್. ಕಾರ್ಯತಂತ್ರದ ಯೋಜನೆ ನಿಮ್ಮ ಸಂಪನ್ಮೂಲಗಳನ್ನು ಚೆನ್ನಾಗಿ ಬಳಸಿಕೊಳ್ಳುವ ಮೂಲಕ ಗರಿಷ್ಠ ಲಾಭವನ್ನು ಗಳಿಸಲು ಸಹಾಯ ಮಾಡುತ್ತದೆ. ಎಫೆಕ್ಟಿವ್ ಅಲೋಕೇಶನ್ ಆಫ್ ರಿಸೋರ್ಸಸ್, ಸೈಂಟಿಫಿಕ್ ಥಿಂಕಿಂಗ್, ಎಫೆಕ್ಟಿವ್ ಆರ್ಗನೈಸೇಷನ್ ಸ್ಟ್ರಕ್ಚರ್, ಕೋಆರ್ಡಿನೇಷನ್, ಇಂಟಿಗ್ರೇಷನ್ ಆಫ್ ಫಂಕ್ಷನಲ್ activities and effective system of control all contribute to success strategic planning. ಸಂಪನ್ಮೂಲಗಳ ಉತ್ತಮ ಬಳಕೆ, ವೈಜ್ಞಾನಿಕ ಚಿಂತನೆ, ಉತ್ತಮ ಸಾಂಸ್ಥಿಕ ರಚನೆ, ಎಲ್ಲದರಲ್ಲೂ ಸಾಮಾನ್ಯ ಪರಿಣಾಮಕಾರಿ ನಿಯಂತ್ರಣ ವ್ಯವಸ್ಥೆ ಇವೆಲ್ಲವೂ ಕಾರ್ಯತಂತ್ರ ಯೋಜನೆಯು ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ. ಇದು 7 ಪ್ರಾಮುಖ್ಯತೆಗಳು ನಾನು ಎಕ್ಸ್ಪ್ಲೇನ್ ಮಾಡಿದೆ. ಐ ಹೋಪ್ ನಿಮಗೆ ವಿಡಿಯೋ ಚಂದ ಅನಿಸ್ತದೆ. ವಿಡಿಯೋ ಚಂದ ಅನ್ಸೋರು ಲೈಕ್ ಭೀ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಆ್ಯಂಡ್ ನಾನು ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಅಪ್ಲಿಕೇಶನ್ ಸಿಲೆಬಸ್ ಸ್ಟಾರ್ಟ್ ಮಾಡಿದೆ. ಇದು ಸೆಕೆಂಡ್ ಚಾಪ್ಟರ್ ನಡೀಲತ್ತದ. ಫಸ್ಟ್ ಚಾಪ್ಟರ್ ಭೀ ಎಕ್ಸ್ಪ್ಲೇನ್ ಮಾಡಿದೆ. ಎಲ್ಲ ವಿಡಿಯೋ ಚಾನಲ್ದಾಗ ಹೋಗಿ ನೋಡ್ಕೊರಿ. ಥ್ಯಾಂಕ್ ಯು.